4 ದಿನಗಳ ಸುಭಾಷ್ ಪಾಳೇಕರ್ ಅವರ ಕೃಷಿ ಪದ್ಧತಿಯ ಬಗ್ಗೆ ಏನು ಪುಷ್ಪಗಿರಿ ಬೆಟ್ಟದಲ್ಲಿ ಕಾರ್ಯಾಗಾರ ನಡೀತಾ ಇದೆ. ಈ ಕಾರ್ಯಾಗಾರಕ್ಕೆ ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ, ಸುಮಾರು ಹೆಚ್ಚು ಕಮ್ಮಿ ಎಲ್ಲ ಜಿಲ್ಲೆಗಳಿಂದ ಮತ್ತು ಅನೇಕ ರಾಜ್ಯಗಳಿಂದ ಮತ್ತು ಪಕ್ಕದ ನೇಪಾಳದಿಂದ ಕೂಡ ಶಿಬಿರಾರ್ಥಿಗಳು ಬಂದಿದ್ದಾರೆ. ಬಹಳ ಯಶಸ್ವಿಯಾಗಿ ಕಾರ್ಯಾಗಾರ ನಡೀತಾ ಇದೆ. ಎಲ್ಲರೂ ಕೂಡ ತುಂಬ ಗಾಂಭೀರ್ಯದಿಂದ ಅವ್ರು ಹೇಳುವಂಥ ವಿಚಾರಗಳನ್ನು ಕುತೂಹಲದಿಂದ ಕೇಳಿಕೊಂಡು ಬರ್ಕೊಂಡು ಕಲಿಯೋದಕ್ಕೆ ಬಂದಿರುವಂಥವ್ರು ಇದ್ದಾರೆ. ಹಾಗಾಗಿ ಸ್ಥಳೀಯ ರೈತರು, ಬೇಲೂರು, ಹಳೇಬೀಡು, ಹಾಸನ ಜಿಲ್ಲೆಯ ರೈತರು, ಚಿಕ್ಕಮಗಳೂರು ಜಿಲ್ಲೆಯ ರೈತರು ಇವತ್ತು ಮತ್ತು ನಾಳೆ ಏನು ನಡೀತಾ ಇದೆ, ಈ 2 ದಿನಗಳ ಕಾಲ ಏನು ಕೃಷಿ ಪದ್ಧತಿ ಹೇಗೆ ಅದನ್ನು ಅಳವಡಿಸ್ಕೋಬೇಕು, ಜೀವಾಮೃತ ಅಂತಂದರೆ ಏನು, ಯಾವ ರೀತಿ ನಾವು ತೋಟದ ವಿನ್ಯಾಸ ಹೇಗಿರಬೇಕು, ತರಕಾರಿ ಬೆಳೆಯೋದಾದರೆ ತರಕಾರಿಯ ವಿನ್ಯಾಸ ಹೇಗಿರಬೇಕು, ಯಾವ ಬೆಳೆ ಜೊತೆ ಯಾವ ಬೆಳೆ ಹೋಗಬೇಕು, ಸಹಜೀವನ ಪದ್ಧತಿ ಅಂದರೆ ಏನು, ಇವೆಲ್ಲದರ ಬಗ್ಗೆ ಇವತ್ತು ಮತ್ತು ನಾಳೆ ಪಾಳೇಕರ್ ಅವರು ಪಾಠ ಮಾಡ್ತಾರೆ. ಹಳೇಬೀಡು ಹೆಚ್ಚು ತರಕಾರಿ ಬೆಳೀತಿರುವಂಥ ಒಂದು ಹೋಬಳಿ. ತರಕಾರಿಗೆ ನಾವು ಬಳಸ್ತಿರುವಂಥ ಕೀಟನಾಶಕ ಮತ್ತು ಕಳೆನಾಶಕಗಳು ಬೇರೆ ಬೇರೆ ಬೆಳೆಗಳಿಗಿಂತ ಹೆಚ್ಚು ತರಕಾರಿ ಬೆಳೆಗೆ ಬಳಸ್ತಾ ಇದ್ದೀವಿ. ಇದ್ರ ಮೂಲಕ ಪ್ರತಿಯೊಬ್ಬರ ಮನೆಯಲ್ಲೂ ಹಾರ್ಟ್ ಪೇಷಂಟ್ಗಳು, ಕ್ಯಾನ್ಸರು, ಡಯಾಬಿಟಿಸ್ ಹೆಚ್ಚಾಗ್ತಾ ಇದ್ದಾರೆ. ಹಾಗಾಗಿ ರೈತರು ನಮ್ಮನ್ನು ಅನ್ನದಾತರು ಅಂತ ಕರೀತಾರೆ. ಅನ್ನದಾತರಾಗಿ ಉಳಿಯೋಣ, ವಿಷದಾತರ ಆಗೋದು ಬೇಡ. ಏನು ಸಮಾಜದ ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾಗಿ ನಮ್ಮ ಕೃಷಿ ಪದ್ಧತಿಗಳನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಕಾರ್ಯಾಗಾರಕ್ಕೆ ಬಂದು ಭಾಗವಹಿಸಬೇಕು ಅಂತ ಮನವಿ ಮಾಡ್ತಾರೆ. ನಮಸ್ಕಾರ.